ಕೋಕಿಲಾ ಮೋಹನ್ 80s ಅಲ್ಲಿ ಒನ್ ಆಫ್ ದಿ ಟಾಪ್ ಸ್ಟಾರ್ ಆಗಿದ್ರು. ಆ ಟೈಮ್ ಅಲ್ಲಿ ಕಮಲ್ ಹಾಸನ್ ರಜನಿಕಾಂತ್ ಯಾವ ತರ ಡಿಮ್ಯಾಂಡ್ ಇತ್ತು ಅಷ್ಟೇ ಡಿಮ್ಯಾಂಡ್ ಕೋಕಿಲಾ ಮೋಹನ್ ಅವ್ರಿಗೂ ಇತ್ತು. ಮೋಹನ್ ಅವ್ರ ಜೊತೆ ಆಕ್ಟ್ ಮಾಡ್ತಾ ಇರೋ ಕೋ ಸ್ಟಾರ್ ಮೋಹನ್ ಅವ್ರನ್ನ ಪ್ರಪೋಸ್ ಮಾಡ್ತಾರೆ, ಅಂದ್ರೆ ನಾನ್ ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಮೋಹನ್ ಅವರು ನಿರಾಕರಿಸ್ತಾರೆ, ಪ್ಲಸ್ ಅವ್ರ ಜೊತೆ ಮುಖ ಕೊಟ್ಟು ಮಾತಾಡಲ್ಲ. ಆವಾಗ ಈ ಆರ್ಟಿಸ್ಟ್ ಗೆ ತುಂಬಾ ಹರ್ಟ್ ಆಗುತ್ತೆ, ಮೋಹನ್ ಅವ್ರ ಮೇಲೆ ಕೋಪನೂ ಬರುತ್ತೆ. ಒಂದಷ್ಟು ದಿನಗಳ ನಂತರ ಮೋಹನ್ ಅವ್ರ ಬಗ್ಗೆ ಒಂದು ಗಾಳಿ ಸುದ್ದಿ ದೊಡ್ಡದಾಗಿ ಹಬ್ಬುತ್ತೆ. ಅದು ಏನಂದ್ರೆ ಮೋಹನ್ ಅವ್ರಿಗೆ ಏಡ್ಸ್ ಇದೆ ಅನ್ನೊಂದು ಗಾಳಿ ಸುದ್ದಿ ಹಬ್ಬುತ್ತೆ. ಮೋಹನ್ ಅವ್ರ ಜೊತೆ ಯಾವ ಹೀರೋಯಿನ್ ಆಕ್ಟ್ ಮಾಡಕ್ಕೂ ರೆಡಿ ಇರಲ್ಲ. ನಂತರ ಇದೆಲ್ಲ ಗಾಸಿಪ್ಸ್ ಅಂತ ಗೊತ್ತಾದ ಮೇಲೂ ಮೋಹನ್ ಅವ್ರ ಜೊತೆ ಆಕ್ಟ್ ಮಾಡಕ್ಕೆ ಹೀರೋಯಿನ್ಸ್ ಎಲ್ಲ ಹಿಂಜರುಗ್ತಾರೆ. ಮೋಹನ್ ಅವ್ರ ಮಾರ್ಕೆಟ್ ಬೀಳಕ್ಕೆ ಇದು ಒಂದು ದೊಡ್ಡ ಕಾರಣವಾಗಿರುತ್ತೆ. ತನ್ನ ಪ್ರೀತಿನ ನಿರಾಕರಿಸ್ಬಿಟ್ರು ಅನ್ನೋ ಕೋಪದಲ್ಲಿ ಆ ಆರ್ಟಿಸ್ಟ್ ಮೋಹನ್ ಅವ್ರ ಬಗ್ಗೆ ಈ ತರ ಒಂದು ಸುದ್ದಿನ ಹಬ್ಬರಿಸಿದ್ರು ಅಂತ ನಂತರ ಸುಮಾರು ಜನ ಮಾತಾಡ್ಕೊಂಡ್ರು.